ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ವ್ಲಾಗನ್ನು ಮಾಡ್ತಿದ್ದೀನಿ. ಸ್ವಲ್ಪ ಇನ್ಸಿಡೆಂಟ್ ಆಗಿದ್ದರಿಂದ ವಿಡಿಯೋಗಳನ್ನು ಮಾಡೋದಕ್ಕೆ ನನ್ನ ಹೆಲ್ತ್ ವೈಸ್ ಎಲ್ಲ ಓಕೆ ಇರಲಿಲ್ಲ. ಈಗ ಸ್ವಲ್ಪ ಎಲ್ಲ ಆದಮೇಲೆ ಒಂದು ಸ್ವಲ್ಪ ರಿಕವರ್ ಫೀಲ್ ಆಗ್ತಿದೆ. ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ಗಳನ್ನು ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಡೈರಿ ಐಟಮ್ಸನ್ನು ಮೇನ್ಲಿ ಯೂಶಲಿ ಫುಲ್ ವೀಕ್ಗೆ ಬೇಕಾಗಿರೋಷ್ಟು ಯೋಗ್ರಟ್ಟು, ಪನ್ನೀರು, ತೋಫು, ಕರ್ಡು ಇವೆಲ್ಲವನ್ನು ತರಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಅಫ್ಕೋರ್ಸ್ಗೆ ಮಕ್ಕಳಿದ್ದಾರೆ ಅಂದರೆ ಅವರಿಗೆ ಕುರುಕ್ ತಿಂಡಿನೂ ಬೇಕು. ನಾವು ಡಯಟ್ ಮಾಡ್ತೀವಂತ ಅವ್ರಿಗೆ ಕಂಪ್ಲೀಟ್ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಕೆಲವು ಟೈಮ್ ಏಕೆಂದರೆ ಸ್ಕೂಲ್ಗಳಲ್ಲಿ ಕೇಳ್ತಾರೆ, ಅಂಥ ಟೈಮಲ್ಲಿ ಅವರಿಗೆ ಬೇಜಾರಾಗುತ್ತಲ್ಲ. ಸೊ ಬಂದು ಕೇಳಿದಾಗ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಚಾಕ್ಲೇಟು ಓಕೆ, ಕೆಲವು ಟೈಮ್ ಕೊಡ್ತೀನಿ, ಕೆಲವು ಟೈಮ್ ಕೊಡೋದಿಲ್ಲ. ಹಾಗೆ ಸ್ವಲ್ಪ ವೆಜ್ಜೀಸ್ನೆಲ್ಲ ವಾಶ್ ಮಾಡಿ ಕಟ್ ಮಾಡಿ ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡೆ. ಅಂದರೆ ನೆಕ್ಸ್ಟ್ ಟೈಮ್ ಮಕ್ಕಳಿಗೆ ಫ್ರೂಟ್ಸ್ಗಳನ್ನು ಕಳಿಸ್ತೀನಿ. ಅದ್ರ ಜೊತೆಗೆ ಸೌತೆಕಾಯಿ ಹಾಗೆ ಕುಕುಂಬರ್ ಹಸ್ಬೆಂಡ್ಗೆ, ಮತ್ತು ಪಲ್ಯಕ್ಕೋಸ್ಕರ ಕ್ಯಾಬೇಜು ಇವೆಲ್ಲವನ್ನು ಕಟ್ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ಪನ್ನೀರ್ಗಳನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ಈ ವೀಕ್ಗೆ ನಾನು ಫ್ರೀಸರಲ್ಲಿ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕ್ಯಾರೆಟು, ಹಾಗೆ ಬೀನ್ಸು ಮತ್ತು ಬ್ರಾಕೋಲಿ. ಇನ್ಸ್ಟೆಂಟಾಗಿ ನಾವೇನಾದರೂ ಸಲಾಡ್ ಮಾಡಬೇಕು ಅಂದರೆ ಈ ವೆಜ್ಜೀಸ್ ತುಂಬ ಈಸಿಯಾಗಿ ಆಗುತ್ತೆ. ಸೊ ಅಫ್ಕೋರ್ಸ್ ಏನೂ ಟೈಮ್ ಇಲ್ಲ ಅಂದರೆ ಇವೆಲ್ಲವನ್ನು ಬೇಯಿಸಿಟ್ಕೊಂಡ್ಬಿಟ್ರು ಆಗೋಯ್ತು, ನಮ್ಮ ಬ್ರೇಕ್ಫಾಸ್ಟ್ ಆಗೋಗ್ಬಿಡುತ್ತೆ. ಹಾಗೆ ಕಾರ್ನ್ ಯೂಶಲಿ 3-4 ಕಾರ್ನ್ಸ್ ತರಿಸಿರ್ತೀನಿ. ಅವನ್ನು ಕೂಡ ಸುಲಿದು ಹೀಗೆ ಫ್ರೀಸರಲ್ಲಿ ಇಟ್ಕೊಡ್ತೀನಿ. ಇನ್ ಕೇಸ್ ಆ ವೀಕ್ ನಾನು ಫಿನಿಷ್ ಮಾಡಿಲ್ಲ ಅಂದರೂ ನೆಕ್ಸ್ಟ್ ವೀಕ್ಗೆ ಕಂಟಿನ್ಯೂ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಬೇಬಿ ಕಾರ್ನು, ಹಾಗೆ ಬಟಾಣಿ ಇವೆಲ್ಲವನ್ನು ಇಟ್ಕೊಂಡಿದ್ದೆ. ಈವನ್ ಬೀಟ್ರೂಟ್ ಜಾಸ್ತಿ ಇದ್ದಿದ್ದರಿಂದ ಅದನ್ನು ಕೂಡ ನಾನು ಫ್ರೀಸರ್ಗೆ ಹಾಕಿದೆ. ಸೊ ಈ ವೀಕಲ್ಲಿ ನನ್ನ ಫ್ರೀಸರಲ್ಲಿ ಇರೋವಂಥ ಐಟಮ್ಸ್ಗಳು ಇದು. ಹಾಗೆ ನೆಕ್ಸ್ಟ್ ಡೇಗೆ ಬೇಕಾಗಿರೋ ಅಂಥ ಫ್ರೂಟ್ಸ್ಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡೆ. ಯೂಶಲಿ ಮಕ್ಕಳಿಗೆ 2 ಪಪ್ಪಾಯ ಹಾಗೆ ಗ್ರೇಪ್ಸ್ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಓಟ್ ಮೀಲನ್ನು ಕೂಡ ಮಾಡಿಕೊಂಡೆ. ಓಟ್ ಮೀಲ್ ರೆಸಿಪಿಯನ್ನು ನಾನು ಆಲ್ರೆಡಿ ಸಪ್ರೇಟ್ ಅಪ್ಲೋಡ್ ಮಾಡಿರೋದ್ರಿಂದ ಜಸ್ಟ್ ಓಟ್ ಮೀಲ್ ಫೋಟೋವನ್ನು ತೋರಿಸಿದ್ದೀನಿ ಇಲ್ಲಿ. ಸೊ ಅದಾದ ನಂತರ ಸ್ವಲ್ಪ ವೆಜ್ಜೀಸ್ಗಳನ್ನೆಲ್ಲ ತೊಗೊಬಂದಿದ್ದೆ. ಅವನ್ನೆಲ್ಲ ಕೂಡ ಅನ್ಪ್ಯಾಕ್ ಮಾಡಿಬಿಟ್ಟು ವಾಶ್ ಮಾಡಿ ಅವನ್ನು ಕೂಡ ಸ್ಟೋರ್ ಮಾಡಿಕೊಂಡೆ. ಯೂಶಲಿ ಹೀಗೆ 1 ವೀಕ್ಗೆ ಬೇಕಾಗಿರೋಷ್ಟು ವೆಜ್ಜೀಸು ಮತ್ತು ಫ್ರೂಟ್ಸು ಇವೆಲ್ಲವನ್ನು ತಂದ್ಕೊಂಡ್ರೆ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ. ಸೊ ಫುಲ್ ವೀಕ್ ಸ್ವಲ್ಪ ಸ್ಮೂತಾಗಿ ಹೋಗುತ್ತೆ. ಇಲ್ಲಾಂದರೆ ಮಕ್ಕಳನ್ನು ನೋಡಿಕೊಂಡು ಎಲ್ಲ ಕೆಲಸಗಳು ತುಂಬ ಹೆವಿ ಫೀಲ್ ಆಗಿಬಿಡುತ್ತೆ. ಹಾಗೆ ನಾನು ವೆಜಿಟೇಬಲ್ಗಳನ್ನು ಮತ್ತು ಮೊಟ್ಟೆಗಳನ್ನು ಇವೆಲ್ಲವನ್ನು ಆನ್ಲೈನಲ್ಲೇ ತರಿಸ್ಕೊಳ್ತೀನಿ. ಕೆಲವು ಟೈಮ್ ಹಸ್ಬೆಂಡು ಹೊರಗಡೆಯಿಂದ ಕೂಡ ತರ್ತಾರೆ. ಸೊ ಈ ಸರಿ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಸೊ ತರಿಸಿರೋಂಥ ವೆಜ್ಜೀಸ್ಗಳನ್ನೆಲ್ಲ ಒಂದು ನೀರಲ್ಲಿ ಹಾಕ್ಬಿಟ್ಟು ಒಂದು 2-3 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ. ಹಾಗೆ ಪಕ್ಕದಲ್ಲೇ ಮೊಟ್ಟೆಯನ್ನು ಕೂಡ ಬೇಯೋದಕ್ಕಿಟ್ಕೊಂಡೆ. ಸೊ ಇವಾಗ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಕೂಡ ಆಗುತ್ತೆ. ಏಕೆಂದರೆ ಹಸ್ಬೆಂಡ್ 6ಗೆ ಆಫೀಸ್ ಹೋಗೋದ್ರಿಂದ ಸೊ ಅವರಿಗೆ ಪ್ರೋಟೀನ್ಗೋಸ್ಕರ ನಾನು ಮೊಟ್ಟೆಯನ್ನು ಬೇಯಿಸಿ ಈವನ್ ನೈಟೇ ಇಟ್ಬಿಡ್ತೀನಿ. ಕೆಲವು ಟೈಮ್ ನೈಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ಕೊಳ್ತೀನಿ. ಸೊ ನಾನು ತರಿಸಿದಂತಹ ಬೀನ್ಸು, ಹಾಗೆ ಕ್ಯಾಪ್ಸಿಕಮ್ಮು, ಸೌತೆಕಾಯಿ, ಹಾಗೆ ನಿಂಬೆಹಣ್ಣು ಇವೆಲ್ಲವನ್ನು ನೀರಲ್ಲಿ ಹಾಕಿ ಉಪ್ಪು ಹಾಕಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಬ್ರಾಕೋಲಿಯನ್ನು ಸಪ್ರೇಟಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬ್ರಾಕೋಲಿನ ನೀಟಾಗಿ ಅಬ್ಸರ್ವ್ ಮಾಡ್ತೀನಿ. ಕೆಲವು ಟೈಮ್ ನನಗೆ ಏನಾದರೂ ಡೌಟ್ ಅನಿಸಿದ್ರೆ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಎರಡನ್ನೂ ಹಾಕಿ ನೆನೆಯೋದಕ್ಕೆ ಬಿಡ್ತೀನಿ. ಬಟ್ ಈ ಬ್ರಾಕೋಲಿ ತುಂಬ ಚೆನ್ನಾಗಿದೆ ಅಂದರೆ ಜಸ್ಟ್ ವಾಟರಲ್ಲಿ ಸೋಕ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಫ್ರೀಸರಲ್ಲಿ ಇಟ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ಬ್ರಾಕೋಲಿಯನ್ನು ಫ್ರೀಸರಲ್ಲಿ ಇಟ್ಟು ಕಂಫರ್ಟ್. ಏಕೆಂದರೆ ಕೆಲವು ಟೈಮ್ ಬ್ರಾಕೋಲಿ ಕಂಟಿನ್ಯೂಸ್ ಆಗಿ ತಿಂತೀವಿ, ಕೆಲವು ಟೈಮು ಬ್ರಾಕೋಲಿ ಬೇಡ ಅಂದ್ಬಿಡ್ತಾರೆ, ಆಗ ವೇಸ್ಟ್ ಆಗಿಬಿಡುತ್ತಲ್ಲ. ಹಾಗಾಗಿ ನಾನು ಯೂಶಲಿ ಬ್ರಾಕೋಲಿಯನ್ನು ಹೀಗೆ ಫ್ರೀಸರಲ್ಲಿ ಇಟ್ಕೊಳ್ತೀನಿ. ಸೊ ಇದಕ್ಕೂ ಕೂಡ ಒಂದು ಸ್ಪೂನಷ್ಟು ಉಪ್ಪು ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕಿ ನೀರನ್ನು ಕೂಡ ಹಾಕಿ ಒಂದು ಹಾಫ್ ಆನ್ ಅವರ್ ಸೋಕ್ ಮಾಡೋದಕ್ಕೆ ಬಿಡ್ತೀನಿ. ಸೊ ವೆಜ್ಜೀಸ್ ಆ ಕಡೆ ಹಾಕಿದೆ, ಹಾಗೆ ಬ್ರಾಕೋಲಿಯನ್ನು ಕೂಡ ಈ ಕಡೆ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಹಸ್ಬೆಂಡ್ ಜಿಮ್ಮಿಂದ ಬರ್ತಾ ಅವರು ಕೂಡ ಮೊಟ್ಟೆಯನ್ನು ತಂದಿದ್ರು. ಯೂಶಲಿ ಅವರು ಜಿಮ್ಮಿಂದ ಬರ್ತಾ ಒಂದು 2 ಟ್ರೈ ಮೊಟ್ಟೆಗಳನ್ನು ತಂದುಬಿಡ್ತಾರೆ. ಸೊ ಕೆಲವು ಟೈಮ್ ಒಂದು 8ರಿಂದ 10 ದಿನಕ್ಕೆ ಬರುತ್ತೆ. ಹಾಗೆ ಮಶ್ರೂಮನ್ನು ಕೂಡ ತಂದಿದ್ರು. ಅದನ್ನು ಮಶ್ರೂಮ್ ಪ್ಯಾಕೆಟ್ ಸೇಮ್ ಹಾಗೆ ಎತ್ತಿಡ್ತೀನಿ ನಾನು. ಸೊ ಈಗ ಬ್ರಾಕೋಲಿ ಒಂದು ಹಾಫ್ ಆನ್ ಅವರ್ ಆಗಿದೆ, ತೊಗೊಂಡು ಒಂದು 3 ಸರಿ ವಾಶ್ ಮಾಡಿ ಅದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿ ಫ್ರೀಸರಲ್ಲಿ ಎತ್ತಿಟ್ಕೊಳ್ತೀನಿ. ಸೊ ಎಕ್ಸಸ್ ಇತ್ತು, ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ. ಸೊ ಅದಾದ ನಂತರ ನಾನು ಕರಿಬೇವಿನ ಸೊಪ್ಪನ್ನು ಕೂಡ ವಾಶ್ಗೆ ಇಟ್ಟಿದ್ದೆ ಅಲ್ಲ, ಅದನ್ನು ಕೂಡ ನೀರು ಡ್ರೈ ಆಗಲಿ ಅಂದ್ಬಿಟ್ಟು ಬೇರೆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಈಗ ಬ್ರಾಕೋಲಿ ವಾಶ್ ಆಗಿದ್ದನ್ನೆಲ್ಲ ಫ್ರೀಸರ್ಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಯೂಶಲಿ ನೋಡಿ, ನಾನು ಆಲ್ರೆಡಿ ತೋರಿಸಿದಂಥ ಎಲ್ಲ ಐಟಮ್ಸ್ಗಳು ಫ್ರೀಸರಲ್ಲಿ ಇಟ್ಟಿದ್ದೀನಿ. ಯೂಶಲಿ ನಾನು ಫ್ರೀಸರ್ಗೆ ಸಪ್ರೇಟ್ ಕಂಟೈನರ್ಸ್ ಮಾಡಿರೋದ್ರಿಂದ ಅದು ನೀಟಾಗೆ ಕಾಣುತ್ತೆ.
ಸೊ ಜಸ್ಟ್ ಲೈಕ್ 89 ರುಪೀಸ್ ಕಂಟೈನರ್ಸ್, ಅದು ಒಳ್ಳೆ ಆರ್ಗನೈಸರ್ಸ್ ಅಂತ ಹೇಳ್ಬೋದು. ಫ್ರೀಸರ್ ಸೇಫು, ಹಾಗೆ BPA ಫ್ರೀ ಇರೋದ್ರಿಂದ ನಿಮಗೆ ಬೇಕಿದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ವೆಜ್ಜೀಸ್ನ ನಾನು ಸಾಲ್ಟ್ ವಾಟರಲ್ಲಿ ಸೋಕ್ ಮಾಡಿದ್ನಲ್ಲ, ಅದು ಒಂದು ಹಾಫ್ ಆನ್ ಅವರ್ ಆಗಿತ್ತು. ಅದನ್ನೊಂದು 3-4 ಸರಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಒಂದು ಕಾಟನ್ ಟವಲ್ ಮೇಲೆ ಡ್ರೈ ಮಾಡ್ಕೊಳ್ತೀನಿ. ಸೊ ಅದೆಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಎಲ್ಲ ನೀಟಾಗಿ ಡ್ರೈ ಆಗಿದೆ ನೋಡಿ. ಇದನ್ನು ಒಂದು ಏರ್‌ಟೈಟ್ ಕಂಟೈನರ್‌ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ವಾಶ್ ಆಗಿರೋದ್ರಿಂದ ಇನ್ಸ್ಟೆಂಟಾಗಿ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಡೇಗೆ. ಸೊ ನೋಡಿ, ಬೀನ್ಸ್ ಜಾಸ್ತಿ ಇದ್ದಿದ್ದರಿಂದ ಬೀನ್ಸನ್ನು ಈ ರೀತಿ ಏರ್‌ಟೈಟ್ ಕಂಟೈನರ್‌ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ಮು, ಅದ್ರ ಜೊತೆಗೆ ನಿಂಬೆಹಣ್ಣು, ಕರಿಬೇವು, ಹಾಗೆ ಸೌತೆಕಾಯಿ ಇವೆಲ್ಲವನ್ನು ಅದಕ್ಕೆ ಆದಂಥ ಒಂದು ಕಂಟೈನರ್ಗಳನ್ನು ಇಟ್ಕೊಂಡಿದ್ದೀನಿ. ಅವಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಯೂಶಲಿ ನಾನು ವಾಶ್ ಮಾಡಿ ಇಟ್ಕೊಳ್ಳಲ್ಲ, ಹಾಗೆ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತೀನಿ. ಅಡುಗೆ ಮಾಡೋದಕ್ಕೆ ಬೇಕಾಗಿದ್ದಾಗ ಆವಾಗ ಮಾತ್ರ ವಾಶ್ ಮಾಡಿ ನಾನು ಡೈರೆಕ್ಟ್ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಮೆಣಸಿನ್ಕಾಯಿಯನ್ನು ಈ ರೀತಿ ಅದರದ್ದು ಸ್ಟೆಮ್ಮನ್ನು ತೆಗೆದು ಎತ್ತಿಟ್ಕೊಳ್ತೀನಿ, ಹಾಗಾಗಿ ಅದು ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ಲೆಮನನ್ನು ಕೂಡ ಅದೇ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಂಡೆ. ಇದಾದ ನಂತರ ಈ ವೆಜ್ಜೀಸ್ಗಳನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಎಲ್ಲವನ್ನು ನೀಟಾಗಿ ಒಮ್ಮೆ ಫ್ರಿಡ್ಜಲ್ಲಿ ಆರ್ಗನೈಸ್ ಮಾಡಿಬಿಟ್ರೆ ಫುಲ್ ವೀಕ್ಗೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಆಗ ಟೆನ್ಷನ್ ಎಲ್ಲ ಇರೋದಿಲ್ಲ. ಹಾಗಾಗಿ ನಾನು ಈ ರೀತಿ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ತೀನಿ. ಸೊ ಈಗ ಆದರೆ ನಿಮಗೆ ಟೈಮು ಸೇವ್ ಆಗುತ್ತೆ, ಹಾಗೆ ಮಾರ್ನಿಂಗ್ ಸ್ವಲ್ಪ ಲೈಕ್ ವರ್ಕು ಫಾಸ್ಟಾಗಿ ಫಿನಿಶ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿಯ ಪ್ರೊಸೀಜರ್ಗಳನ್ನು ಫಾಲೋ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ಲ, ಈಗ ಆರ್ಗನೈಸೇಷನ್ ಆಯಿತು. ಅದಾದ ನಂತರ ನಾನು ನೆಕ್ಸ್ಟ್ ಮಾರ್ನಿಂಗು ವೆಜಿಟೇಬಲ್ ಎಲ್ಲ ಬೇಯೋದಕ್ಕಿಟ್ಟಿದ್ದೆ. ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದರಿಂದ ಫ್ರೀಸರಲ್ಲಿ ಇನ್ಸ್ಟೆಂಟಾಗಿ ಬೇಯೋದಕ್ಕಿಟ್ಕೊಂಡೆ. ಸೊ ಇದಾದ ನಂತರ ನಾನು ಓವರ್ನೈಟ್ ಸೋಕ್ ಮಾಡಿಟ್ಟಿದ್ದಂಥ ಓಟ್ ಮೀಲ್ನ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ವಲ್ಪ ನೋಡೋದಕ್ಕೆ ಇಷ್ಟ ಆಗಲಿ ಅಂತ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಹಸ್ಬೆಂಡ್ಗೆ ಕೊಟ್ಟೆ. ಅವರು ತುಂಬ ಖುಷಿಯಾಗಿ ತಿಂತಾರೆ. ಸೊ ಈ ರೀತಿ ಒಂದು ಸ್ವಲ್ಪ ಡೆಕೋರೇಟ್ ಮಾಡಿದರೆ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತಲ್ಲ, ಹಾಗಾಗಿ ಈ ರೀತಿ ಡೆಕೋರೇಟ್ ಮಾಡಿ ಅವರಿಗೆ ಕೊಟ್ಟೆ. ಹಾಗೆ ಸ್ಟ್ರಾಬೆರೀಸ್ ಎಕ್ಸ್ಟ್ರಾ ಆಯಿತು, ಹಸ್ಬೆಂಡ್ ಸ್ಟ್ರಾಬೆರಿ ಬೇಡ ಅಂದಿದ್ದಕ್ಕೆ ಅದನ್ನೇ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೊ ಮಕ್ಕಳಿಗೆ ಸ್ಟ್ರಾಬೆರಿ, ಸ್ವಲ್ಪ ಮಿಲ್ಕು, ಒಂದು ಸ್ಪೂನಷ್ಟು ಶುಗರನ್ನು ಹಾಕಿ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಮಾಡಿ ಕೊಟ್ಟೆ. ಮಕ್ಳಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ, ಜಸ್ಟ್ ಹಾಲು, ಸ್ಟ್ರಾಬೆರಿ ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡ್ರೆ ಸಾಕು. ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿ ಲೈಕ್ ಇಮಿಡಿಯೇಟ್ ಒಂದು 5-10 ನಿಮಿಷಕ್ಕೆ ಫಿನಿಶ್ ಮಾಡಬೇಕು, ಇಲ್ಲ ಅಂದರೆ ಅದು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಸೊ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಕೂಡ ರೆಡಿ ಆಯಿತು. ಸೊ ನೆಕ್ಸ್ಟ್ ಮಕ್ಕಳಿಗೆ ನಾನು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತಿದ್ದೀನಿ. ಸೊ ಡೈರೆಕ್ಟ್ ವೆಜಿಟೇಬಲನ್ನು ಕೊಟ್ಟರೆ ಅವರು ಅಷ್ಟು ತಿನ್ನಲ್ಲ, ಹಾಗಾಗಿ ಈ ರೀತಿಯ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಒಂದು ಚಾಪರ್ಗೆ ನಾನು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕ್ಯಾಬೇಜು, ಈರುಳ್ಳಿ ಇವೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಚಾಪ್ ಮಾಡ್ಕೊಳ್ತೀನಿ. ಈ ರೀತಿ ಮಧ್ಯೆ ಯಾಕೆ ಇಟ್ಟಿದ್ದೆ ಅಂದರೆ, ನಾವು ಟ್ರಾನ್ಸ್ಫರ್ ಮಾಡ್ತಾ ಸಣ್ಣ ಪೀಸ್ ಬಿದ್ದರೆ ಅದು ಸ್ಟಕ್ ಆಗುತ್ತಲ್ಲ, ಹಾಗಾಗಿ ಈ ರೀತಿ ಮಧ್ಯೆ ಒಂದು ಪೀಸನ್ನು ಇಟ್ಬಿಟ್ಟು ಚಾಪರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದು ಜಸ್ಟ್ ಈಸಿ ಮೆಥಡು. ಎಲ್ಲ ನೀಟಾಗಿ ಸಣ್ಣಗೆ ಹಚ್ಚಿರ್ತೀವಲ್ಲ, ಆವಾಗ ಅವ್ರಿಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ ಮಾಡ್ಬೋದು. ಸೊ ನಾನು ಮಿಕ್ಸ್ ವೆಜ್ಜೀಸನ್ನು ಹಾಕಿ ಆಮ್ಲೆಟನ್ನು ಮಾಡ್ತಾಯಿದ್ದೀನಿ. ಸೊ ಹಾಗೆ ಒಂದು ಬೌಲ್ಗೆ ಒಂದು 4 ಮೊಟ್ಟೆಯನ್ನು ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೀಟ್ ಆದ ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಹಾಗೆ ಪೆಪ್ಪರ್ ಪೌಡ್ರು, ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಶಲಿ ಮಕ್ಕಳಿಗೆ ಕೊಡೋದ್ರಿಂದ ಮೆಣಸಿನ್ಕಾಯಿನ ಅಷ್ಟು ಯೂಸ್ ಮಾಡೋದಿಲ್ಲ. ಸೊ ಅವರಿಗೆ ಮಧ್ಯೆ ಸಿಕ್ಕಿದ್ರೆ ಅನ್ಕಂಫರ್ಟ್ ಆಗುತ್ತೆ, ಖಾರ ಆಗುತ್ತಲ್ಲ, ಹಾಗಾಗಿ ನಾನು ಮೆಣಸಿನ್ಕಾಯಿನ ಅವಾಯ್ಡ್ ಮಾಡ್ತೀನಿ ಆಮ್ಲೆಟಲ್ಲಿ. ಸೊ ಖಾರದ ಪುಡಿ, ಪೆಪ್ಪರ್ ಪೌಡ್ರು, ಸಾಲ್ಟು ಇವೆಲ್ಲವನ್ನು ಹಾಕ್ಕೊಂಡು ಒಂದೊಳ್ಳೆ ಬೀಟ್ ಕೊಟ್ಟು ನಾನು ಚಾಪ್ ಮಾಡಿದಂಥ ವೆಜಿಟೇಬಲ್ ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳು ಬ್ರೇಕ್ಫಾಸ್ಟ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಯಾವುದೇ ವೆಜ್ಜೀಸನ್ನು ಅವರು ಸಪ್ರೇಟ್ ಮಾಡಲ್ಲ, ಹಾಗೆ ಕಲರ್ಫುಲ್ ಆಗಿರುತ್ತಲ್ಲ. ಸೊ ಹಾಗಾಗಿ ನಾನು ಈ ರೀತಿಯ ಟ್ರಿಕ್ಕನ್ನು ಫಾಲೋ ಮಾಡ್ತೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇದಾದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಬಿಟ್ಟು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದಂಥ ಆಮ್ಲೆಟ್ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಮ್ಲೆಟ್ ಕೂಡ ರೆಡಿ ಆಗುತ್ತೆ. ಸೊ ನೋಡಿ, ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಆಮ್ಲೆಟ್ ರೆಡಿ ಆಯಿತು, ಹಾಗೆ ಹಸ್ಬೆಂಡ್ಗೆ ಎಗ್ಗು ಮತ್ತು ಬಾಯ್ಲ್ಡ್ ವೆಜ್ಜೀಸ್ ಕೂಡ ರೆಡಿ ಆಯಿತು.
ಇದ್ರ ಜೊತೆಗೆ ಚಪಾತಿ ಮತ್ತು ಚಟ್ನಿಯನ್ನು ಕೂಡ ಮಾಡಿಕೊಂಡೆ. ಸೊ ಅವ್ರಿಗೆ ಕಂಪ್ಲೀಟ್ ಬ್ರೇಕ್‌ಫಾಸ್ಟ್ ರೆಡಿ ಆಯಿತು. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.